ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಗೆ ಸಂಬಂಧಪಟ್ಟಂತೆ ಪ್ರೊವಿಷನಲ್ ರಿಸಲ್ಟ್ ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ರಿಸಲ್ಟ್ ನ ಪ್ರಕಾರ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಗೆ ಅಟೆಂಡ್ ಆಗಿದ್ರು, ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಕೆಸೆಟ್ 2025 ಗೆ ಅಪಿಯರ್ ಆಗಿದ್ರಿ, ಯಾರೆಲ್ಲ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಇಲ್ಲಿ ಮತ್ತೆ ನೀವು ಕೆಸೆಟ್ 2026 ಅಥವಾ UGC ನೆಟ್ 2026 ಅಪಿಯರ್ ಆಗಬಹುದು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಅಥವಾ UGC ನೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡಲಾಗುತ್ತೆ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡಲಾಗುತ್ತೆ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ. ಸೊ ಇದ್ರ ಜೊತೆಗೆ ನೋಟ್ಸ್ ಅನ್ನ ಕೂಡ ಕೊಡಲಾಗುತ್ತೆ, ಮತ್ತೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೊಡಲಾಗುತ್ತೆ. ಜೊತೆಗೆ 5000 ಪ್ಲಸ್ MCQs PDF ಅನ್ನ ಕೂಡ ನೀಡಲಾಗುತ್ತೆ. ಸೊ ಇದಿಷ್ಟು ಮಟೀರಿಯಲ್ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ 1 ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸ್ತೀರಾ. ಇದರಿಂದ ಕೆಸೆಟ್ ಅನ್ನ ನೀವು ಕ್ಲಿಯರ್ ಮಾಡ್ತೀರಾ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗಬಹುದು. ಸೊ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿ, ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ನಂತರ ನೀವು ಜಾಯ್ನ್ ಆಗಬಹುದು. ಅದೇ ರೀತಿ ಡಿಸೆಂಬರ್ 1 ನಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ, ಜಾಯ್ನ್ ಆಗಿ. ಸೊ ಅದೇ ರೀತಿ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ನೀವು ಜಾಯ್ನ್ ಆಗಬಹುದು. ಸೊ ಹಾಗಾದ್ರೆ ಈ ಒಂದು ಕೆಸೆಟ್ 2025 ಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ 2 ರಂದು ಈ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗಿತ್ತು. ಸೊ ನವೆಂಬರ್ 1 ರಂದು ಒಟ್ಟು KA ದವರು ಈ ಮೂರನೇ ಬಾರಿಗೆ ಕೆಸೆಟ್ ಎಕ್ಸಾಮಿನೇಷನ್ ಅನ್ನು ನಡೆಸಿಕೊಟ್ಟಿದ್ದಾರೆ. ಸೊ ಒಟ್ಟು 11 ಕೇಂದ್ರಗಳಲ್ಲಿ ಎಕ್ಸಾಮಿನೇಷನ್ ನಡೆಸಲಾಗಿದೆ. ಒಟ್ಟು 33 ವಿಷಯಗಳಿಗೆ 1,34,826 ಅಭ್ಯರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಿದ್ರು. ಸೊ ಇದರಲ್ಲಿ 1,21,052 ಸ್ಟೂಡೆಂಟ್ಸ್ ಮಾತ್ರ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನು ಕೂಡ ಬರೆದಿದ್ರು. ಸೊ ಈ ರೀತಿಯಾಗಿ ಇದಾದ ನಂತರ KA ನಮಗೆ ಕೀ ಆನ್ಸರ್ಸ್ ಅನ್ನ ಕೂಡ ಕೊಟ್ಟಿದ್ರು, ಮತ್ತೆ ಅದಕ್ಕಾಗಿ ಆಕ್ಷೇಪಣೆಗಳಿಗಾಗಿ ದಿನಾಂಕವನ್ನ ನೀಡಿದ್ರು. ಸೊ ಈ ರೀತಿಯಾಗಿ ನಂತರ ಇವಾಗ 2-3 ಹಂತಗಳಲ್ಲಿ ಈ ಒಂದು ರಿಸಲ್ಟ್ ಪ್ರೋಸೆಸ್ ಇರುತ್ತೆ. ಸೊ ಮೊದಲನೇದಾಗಿ ಪೇಪರ್ 1 ಮತ್ತೆ ಪೇಪರ್ 2 ನಲ್ಲಿ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ 6% ಅಭ್ಯರ್ಥಿಗಳನ್ನ ಮಾತ್ರ ಈ ಒಂದು ಕೆಸೆಟ್ ಕ್ವಾಲಿಫೈಡ್ ಅಂತ ಆಯ್ಕೆ ಮಾಡಲಾಗುತ್ತೆ. ಸೊ ಹಂತ 2ರಲ್ಲಿ ಒಟ್ಟು ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ ಗಳನ್ನ ವರ್ಗವಾರು ಮತ್ತೆ ವಿಷಯವಾರು ವಿಂಗಡಣೆಯನ್ನ ಮಾಡ್ತಾರೆ. ಸೊ ಎರಡೂ ಪೇಪರ್ಗಳ ಒಟ್ಟು ಅಂಕಗಳನ್ನ ಆಧರಿಸಿ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಸೊ ಹಂತ 3ರಲ್ಲಿ ಅರ್ಹತೆಯನ್ನ ಪಡೆಯಲು ಅಭ್ಯರ್ಥಿಗಳು ಜನರಲ್ ಅಥವಾ ಅನ್ರಿಸರ್ವ್ಡ್ ನಲ್ಲಿ 40% ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು. ಈ ಒಂದು SC ನಲ್ಲಿ 3 ಕ್ಯಾಟಗರಿ ಮಾಡಿದ್ದಾರೆ, SCA, SCB, SCC ಅಂತ. ST ಕ್ಯಾಟಗರಿ 1 2A 2B 3A 3B PWD ತೃತೀಯ ಲಿಂಗದಲ್ಲಿ 35% ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು. ಆದ್ರೆ ಎಲ್ಲರೂ ಕೂಡ ಕೆಸೆಟ್ ಕ್ವಾಲಿಫೈ ಆಗ್ತಾರೆ ಅಂತಲ್ಲ. ಸೊ ಇಷ್ಟು ಅಂಕಗಳನ್ನ ಪಡೆದವರು ಸೊ ಮುಂದೆ ಈ ಒಂದು ಕಟ್ ಆಫ್ ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದ್ರೆ ಅವರು ಕೆಸೆಟ್ ಅನ್ನ ಕ್ವಾಲಿಫೈ ಆಗ್ತಾರೆ. ಸ್ಲಾಟ್ ವಿಂಗಡಣೆ ಕುರಿತು ವಿಶೇಷ ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಸ್ಲಾಟ್ ಗಳನ್ನು ವಿಂಗಡಿಸುವಾಗ ಬಂದ ಅಂಕದ ಭಿನ್ನ ರಾಶಿಯ ಫಲಿತಾಂಶ 1ಕ್ಕಿಂತ ಕಡಿಮೆ ಆದರೆ, 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನ ಸ್ಲಾಟ್ 1 ಅಂತ ಕರೀತಾರೆ. 1ಕ್ಕಿಂತ ಹೆಚ್ಚು ಭಿನ್ನ ರಾಶಿ ಇದ್ದರೆ ಸಮೀಪದ ಪೂರ್ಣಾಂಕವನ್ನ ಪರಿಗಣಿಸಲಾಗುತ್ತೆ. UGC ಮಾರ್ಗಸೂಚಿಯ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆಯಾಗ್ತಾರೆ. ಸೊ ಈ ರೀತಿಯಾಗಿ 1,21,052 ಅಭ್ಯರ್ಥಿಗಳು ಕೆಸೆಟ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಿದ್ರು. ಸೊ ಈ ಒಂದು ಅಭ್ಯರ್ಥಿಗಳ ಪ್ರಕಾರ 6% ಅಂತಂದ್ರೆ 7,263 ಸ್ಲಾಟ್ಗಳು ಲಭ್ಯವಿದ್ದವು. ಸೊ ಆದ್ರೆ ಕಟ್ ಆಫ್ ನಿಯಮದ ಪ್ರಕಾರ 8,383 ವಿದ್ಯಾರ್ಥಿಗಳು ಏನಾಗಿದ್ದಾರೆ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ. ಸೊ ಒಟ್ಟು ಹಾಗಾದ್ರೆ 1,21,052 ವಿದ್ಯಾರ್ಥಿಗಳಲ್ಲಿ ಸೊ 8,383 ಸ್ಟೂಡೆಂಟ್ಸ್ ಕೆಸೆಟ್ ಕ್ವಾಲಿಫೈ ಅನ್ನ ಆಗಿದ್ದಾರೆ. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ. ಸೊ ಹೆಚ್ಚಿನ ಒಂದು ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.